ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೂ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗುವ ಸಿನಿಮಾಗಳ ದರಕ್ಕೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸಿನಿಮಾ ಪ್ರದರ್ಶನಕ್ಕೆ ಮನಬಂದಂತೆ ದರ ನಿಗದಿ ಮಾಡ್ತಾ ಇದ್ದು, ಗರಿಷ್ಠ ದರ ₹200 ನಿಗದಿ ಮಾಡುವ ಮೂಲಕ ಮಲ್ಟಿಪ್ಲೆಕ್ಸ್ಗಳ ವಸೂಲಿಗೆ ಬ್ರೇಕ್ ಬಿದ್ದಿದೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದ ಮಾಲೀಕರಿಗೆ ಸಿಎಂ ಶಾಕ್. ಚಿತ್ರ ಪ್ರದರ್ಶನಕ್ಕೆ ಗರಿಷ್ಠ ದರ ನಿಗದಿ ಮಾಡಿದ ಸರ್ಕಾರ. ಈ ಸಿಎಂ ಮಾತಿನಂತೆ ನಟ್ಟು ಬೋಲ್ಟ್ ಟೈಟ್ ಆಯ್ತಾ? 2025-2026ನೇ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅನೇಕ ಘೋಷಣೆಗಳನ್ನ ಮಾಡಿದ್ದಾರೆ. ಅದರಲ್ಲೂ ಮನರಂಜನೆಗಾಗಿ ಮಾಲ್, ಥಿಯೇಟರ್ ಅಂತ ವಾರಕ್ಕೆ ಒಂದೆರಡು ಸಿನಿಮಾ ನೋಡ್ತಿದ್ದವರಿಗೆ ಫುಲ್ ಆಫರ್ ಕೊಟ್ಟಿದ್ದಾರೆ. ಇಷ್ಟು ದಿನ ಮನ ಬಂದಂತೆ ಸಿನಿಮಾಗಳ ಟಿಕೆಟ್ ದರವನ್ನ ನಿಗದಿ ಮಾಡ್ತಿದ್ದ ಮಾಲೀಕರಿಗೆ ಅಂಕುಶ ಹಾಕಿದ್ದಾರೆ. ನಟ್ಟು ಬೋಲ್ಟ್ ಟೈಟ್ ಮಾಡೋ ವಿಚಾರ ಚರ್ಚೆಯಲ್ಲಿರುವಾಗಲೇ ಸಿನಿಮಾ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇನ್ನು ಮುಂದೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಪ್ರದರ್ಶನವಾಗುವ ಯಾವುದೇ ಸಿನಿಮಾ ಇರಲಿ, ಟಿಕೆಟ್ ದರ ₹200 ಮೀರದಂತೆ ಕಡಿವಾಣ ಹಾಕಲಾಗಿದೆ. ಸಿದ್ದರಾಮಯ್ಯ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು ₹200 ಸೀಮಿತಗೊಳಿಸಲಾಗುವುದು. ಇಷ್ಟಕ್ಕೆಲ್ಲ ಕಾರಣ ಬಹುಭಾಷೆಯ ಸಿನಿಮಾಗಳ ಪ್ರದರ್ಶನ. ಹೊರ ರಾಜ್ಯಗಳ ಸಿನಿಮಾಗಳ ಪ್ರದರ್ಶನ ವೇಳೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಮನ ಬಂದಂತೆ ದರ ನಿಗದಿ ಮಾಡಲಾಗ್ತಿತ್ತು. ಇದು ಕನ್ನಡ ಸಿನಿಮಾಗಳ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಸಿನಿಮಾ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕಲಾಗ್ತಿತ್ತು. ಈ ಬಗ್ಗೆ ಅನೇಕ ದೂರುಗಳು ಸಹ ಕೇಳಿ ಬಂದಿತ್ತು. ಕಡಿವಾಣ ಹಾಕುವಂತೆ ಅನೇಕ ಬಾರಿ ಸಿಎಂಗೆ ಚಲಚಿತ್ರ ವಾಣಿಜ್ಯ ಮಂಡಳಿಯಿಂದ ದೂರು ಸಹ ನೀಡಲಾಗಿತ್ತು. ಸದ್ಯ ಸಿನಿಮಾ ಟಿಕೆಟ್ ದರ ನಿಗದಿ ತೀರ್ಮಾನಕ್ಕೆ ಪ್ರೇಕ್ಷಕರು ಸ್ವಾಗತ ಕೋರಿದ್ದಾರೆ. ಯಾವಾಗಿನಿಂದ ಜಾರಿಗೆ ಬರಲಿದೆ ಅನ್ನೋ ಕುತೂಹಲ ಮೂಡಿದೆ. ಆದ್ರೆ ಇದನ್ನ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಮಾಲೀಕರು ಒಪ್ಪುತ್ತಾರಾ ಅಥವಾ ಕೋರ್ಟ್ ಮೆಟ್ಟಿಲೇರ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೂ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗುವ ಸಿನಿಮಾಗಳ ದರಕ್ಕೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸಿನಿಮಾ ಪ್ರದರ್ಶನಕ್ಕೆ ಮನ ಬಂದಂತೆ ದರ ನಿಗದಿ ಮಾಡ್ತಾ ಇದ್ದು, ಗರಿಷ್ಠ ದರ ₹200 ನಿಗದಿ ಮಾಡುವ ಮೂಲಕ ಮಲ್ಟಿಪ್ಲೆಕ್ಸ್ಗಳ ವಸೂಲಿಗೆ ಬ್ರೇಕ್ ಬಿದ್ದಿದೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದ ಮಾಲೀಕರಿಗೆ ಸಿಎಂ ಶಾಕ್. ಚಿತ್ರ ಪ್ರದರ್ಶನಕ್ಕೆ ಗರಿಷ್ಠ ದರ ನಿಗದಿ ಮಾಡಿದ ಸರ್ಕಾರ. ಈ ಸಿಎಂ ಮಾತಿನಂತೆ ನಟ್ಟು ಬೋಲ್ಟ್ ಟೈಟ್ ಆಯ್ತಾ? 2025-2026ನೇ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅನೇಕ ಘೋಷಣೆಗಳನ್ನ ಮಾಡಿದ್ದಾರೆ. ಅದರಲ್ಲೂ ಮನರಂಜನೆಗಾಗಿ ಮಾಲ್, ಥಿಯೇಟರ್ ಅಂತ ವಾರಕ್ಕೆ ಒಂದೆರಡು ಸಿನಿಮಾ ನೋಡ್ತಿದ್ದವರಿಗೆ ಫುಲ್ ಆಫರ್ ಕೊಟ್ಟಿದ್ದಾರೆ. ಇಷ್ಟು ದಿನ ಮನ ಬಂದಂತೆ ಸಿನಿಮಾಗಳ ಟಿಕೆಟ್ ದರವನ್ನ ನಿಗದಿ ಮಾಡ್ತಿದ್ದ ಮಾಲೀಕರಿಗೆ ಅಂಕುಶ ಹಾಕಿದ್ದಾರೆ. ನಟ್ಟು ಬೋಲ್ಟ್ ಟೈಟ್ ಮಾಡೋ ವಿಚಾರ ಚರ್ಚೆಯಲ್ಲಿರುವಾಗಲೇ ಸಿನಿಮಾ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇನ್ನು ಮುಂದೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಪ್ರದರ್ಶನವಾಗುವ ಯಾವುದೇ ಸಿನಿಮಾ ಇರಲಿ, ಟಿಕೆಟ್ ದರ ₹200 ಮೀರದಂತೆ ಕಡಿವಾಣ ಹಾಕಲಾಗಿದೆ. ಸಿದ್ದರಾಮಯ್ಯ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು ₹200 ಸೀಮಿತಗೊಳಿಸಲಾಗುವುದು. ಇಷ್ಟಕ್ಕೆಲ್ಲ ಕಾರಣ ಬಹುಭಾಷೆಯ ಸಿನಿಮಾಗಳ ಪ್ರದರ್ಶನ. ಹೊರ ರಾಜ್ಯಗಳ ಸಿನಿಮಾಗಳ ಪ್ರದರ್ಶನ ವೇಳೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಮನ ಬಂದಂತೆ ದರ ನಿಗದಿ ಮಾಡಲಾಗ್ತಿತ್ತು. ಇದು ಕನ್ನಡ ಸಿನಿಮಾಗಳ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಸಿನಿಮಾ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕಲಾಗ್ತಿತ್ತು. ಈ ಬಗ್ಗೆ ಅನೇಕ ದೂರುಗಳು ಸಹ ಕೇಳಿ ಬಂದಿತ್ತು. ಕಡಿವಾಣ ಹಾಕುವಂತೆ ಅನೇಕ ಬಾರಿ ಸಿಎಂಗೆ ಚಲಚಿತ್ರ ವಾಣಿಜ್ಯ ಮಂಡಳಿಯಿಂದ ದೂರು ಸಹ ನೀಡಲಾಗಿತ್ತು. ಸದ್ಯ ಸಿನಿಮಾ ಟಿಕೆಟ್ ದರ ನಿಗದಿ ತೀರ್ಮಾನಕ್ಕೆ ಪ್ರೇಕ್ಷಕರು ಸ್ವಾಗತ ಕೋರಿದ್ದಾರೆ. ಯಾವಾಗಿನಿಂದ ಜಾರಿಗೆ ಬರಲಿದೆ ಅನ್ನೋ ಕುತೂಹಲ ಮೂಡಿದೆ. ಆದ್ರೆ ಇದನ್ನ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಮಾಲೀಕರು ಒಪ್ಪುತ್ತಾರಾ ಅಥವಾ ಕೋರ್ಟ್ ಮೆಟ್ಟಿಲೇರ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.
ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೂ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗುವ ಸಿನಿಮಾಗಳ ದರಕ್ಕೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸಿನಿಮಾ ಪ್ರದರ್ಶನಕ್ಕೆ ಮನ ಬಂದಂತೆ ದರ ನಿಗದಿ ಮಾಡ್ತಾ ಇದ್ದು, ಗರಿಷ್ಠ ದರ ₹200 ನಿಗದಿ ಮಾಡುವ ಮೂಲಕ ಮಲ್ಟಿಪ್ಲೆಕ್ಸ್ಗಳ ವಸೂಲಿಗೆ ಬ್ರೇಕ್ ಬಿದ್ದಿದೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದ ಮಾಲೀಕರಿಗೆ ಸಿಎಂ ಶಾಕ್. ಚಿತ್ರ ಪ್ರದರ್ಶನಕ್ಕೆ ಗರಿಷ್ಠ ದರ ನಿಗದಿ ಮಾಡಿದ ಸರ್ಕಾರ. ಈ ಸಿಎಂ ಮಾತಿನಂತೆ ನಟ್ಟು ಬೋಲ್ಟ್ ಟೈಟ್ ಆಯ್ತಾ? 2025-2026ನೇ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅನೇಕ ಘೋಷಣೆಗಳನ್ನ ಮಾಡಿದ್ದಾರೆ. ಅದರಲ್ಲೂ ಮನರಂಜನೆಗಾಗಿ ಮಾಲ್, ಥಿಯೇಟರ್ ಅಂತ ವಾರಕ್ಕೆ ಒಂದೆರಡು ಸಿನಿಮಾ ನೋಡ್ತಿದ್ದವರಿಗೆ ಫುಲ್ ಆಫರ್ ಕೊಟ್ಟಿದ್ದಾರೆ. ಇಷ್ಟು ದಿನ ಮನ ಬಂದಂತೆ ಸಿನಿಮಾಗಳ ಟಿಕೆಟ್ ದರವನ್ನ ನಿಗದಿ ಮಾಡ್ತಿದ್ದ ಮಾಲೀಕರಿಗೆ ಅಂಕುಶ ಹಾಕಿದ್ದಾರೆ. ನಟ್ಟು ಬೋಲ್ಟ್ ಟೈಟ್ ಮಾಡೋ ವಿಚಾರ ಚರ್ಚೆಯಲ್ಲಿರುವಾಗಲೇ ಸಿನಿಮಾ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇನ್ನು ಮುಂದೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಪ್ರದರ್ಶನವಾಗುವ ಯಾವುದೇ ಸಿನಿಮಾ ಇರಲಿ, ಟಿಕೆಟ್ ದರ ₹200 ಮೀರದಂತೆ ಕಡಿವಾಣ ಹಾಕಲಾಗಿದೆ. ಸಿದ್ದರಾಮಯ್ಯ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು ₹200 ಸೀಮಿತಗೊಳಿಸಲಾಗುವುದು. ಇಷ್ಟಕ್ಕೆಲ್ಲ ಕಾರಣ ಬಹುಭಾಷೆಯ ಸಿನಿಮಾಗಳ ಪ್ರದರ್ಶನ. ಹೊರ ರಾಜ್ಯಗಳ ಸಿನಿಮಾಗಳ ಪ್ರದರ್ಶನ ವೇಳೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಮನ ಬಂದಂತೆ ದರ ನಿಗದಿ ಮಾಡಲಾಗ್ತಿತ್ತು. ಇದು ಕನ್ನಡ ಸಿನಿಮಾಗಳ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಸಿನಿಮಾ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕಲಾಗ್ತಿತ್ತು. ಈ ಬಗ್ಗೆ ಅನೇಕ ದೂರುಗಳು ಸಹ ಕೇಳಿ ಬಂದಿತ್ತು. ಕಡಿವಾಣ ಹಾಕುವಂತೆ ಅನೇಕ ಬಾರಿ ಸಿಎಂಗೆ ಚಲಚಿತ್ರ ವಾಣಿಜ್ಯ ಮಂಡಳಿಯಿಂದ ದೂರು ಸಹ ನೀಡಲಾಗಿತ್ತು. ಸದ್ಯ ಸಿನಿಮಾ ಟಿಕೆಟ್ ದರ ನಿಗದಿ ತೀರ್ಮಾನಕ್ಕೆ ಪ್ರೇಕ್ಷಕರು ಸ್ವಾಗತ ಕೋರಿದ್ದಾರೆ. ಯಾವಾಗಿನಿಂದ ಜಾರಿಗೆ ಬರಲಿದೆ ಅನ್ನೋ ಕುತೂಹಲ ಮೂಡಿದೆ. ಆದ್ರೆ ಇದನ್ನ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಮಾಲೀಕರು ಒಪ್ಪುತ್ತಾರಾ ಅಥವಾ ಕೋರ್ಟ್ ಮೆಟ್ಟಿಲೇರ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೂ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗುವ ಸಿನಿಮಾಗಳ ದರಕ್ಕೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸಿನಿಮಾ ಪ್ರದರ್ಶನಕ್ಕೆ ಮನ ಬಂದಂತೆ ದರ ನಿಗದಿ ಮಾಡ್ತಾ ಇದ್ದು, ಗರಿಷ್ಠ ದರ ₹200 ನಿಗದಿ ಮಾಡುವ ಮೂಲಕ ಮಲ್ಟಿಪ್ಲೆಕ್ಸ್ಗಳ ವಸೂಲಿಗೆ ಬ್ರೇಕ್ ಬಿದ್ದಿದೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದ ಮಾಲೀಕರಿಗೆ ಸಿಎಂ ಶಾಕ್. ಚಿತ್ರ ಪ್ರದರ್ಶನಕ್ಕೆ ಗರಿಷ್ಠ ದರ ನಿಗದಿ ಮಾಡಿದ ಸರ್ಕಾರ. ಈ ಸಿಎಂ ಮಾತಿನಂತೆ ನಟ್ಟು ಬೋಲ್ಟ್ ಟೈಟ್ ಆಯ್ತಾ? 2025-2026ನೇ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅನೇಕ ಘೋಷಣೆಗಳನ್ನ ಮಾಡಿದ್ದಾರೆ. ಅದರಲ್ಲೂ ಮನರಂಜನೆಗಾಗಿ ಮಾಲ್, ಥಿಯೇಟರ್ ಅಂತ ವಾರಕ್ಕೆ ಒಂದೆರಡು ಸಿನಿಮಾ ನೋಡ್ತಿದ್ದವರಿಗೆ ಫುಲ್ ಆಫರ್ ಕೊಟ್ಟಿದ್ದಾರೆ. ಇಷ್ಟು ದಿನ ಮನ ಬಂದಂತೆ ಸಿನಿಮಾಗಳ ಟಿಕೆಟ್ ದರವನ್ನ ನಿಗದಿ ಮಾಡ್ತಿದ್ದ ಮಾಲೀಕರಿಗೆ ಅಂಕುಶ ಹಾಕಿದ್ದಾರೆ. ನಟ್ಟು ಬೋಲ್ಟ್ ಟೈಟ್ ಮಾಡೋ ವಿಚಾರ ಚರ್ಚೆಯಲ್ಲಿರುವಾಗಲೇ ಸಿನಿಮಾ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇನ್ನು ಮುಂದೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಪ್ರದರ್ಶನವಾಗುವ ಯಾವುದೇ ಸಿನಿಮಾ ಇರಲಿ, ಟಿಕೆಟ್ ದರ ₹200 ಮೀರದಂತೆ ಕಡಿವಾಣ ಹಾಕಲಾಗಿದೆ. ಸಿದ್ದರಾಮಯ್ಯ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು ₹200 ಸೀಮಿತಗೊಳಿಸಲಾಗುವುದು. ಇಷ್ಟಕ್ಕೆಲ್ಲ ಕಾರಣ ಬಹುಭಾಷೆಯ ಸಿನಿಮಾಗಳ ಪ್ರದರ್ಶನ. ಹೊರ ರಾಜ್ಯಗಳ ಸಿನಿಮಾಗಳ ಪ್ರದರ್ಶನ ವೇಳೆ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಮನ ಬಂದಂತೆ ದರ ನಿಗದಿ ಮಾಡಲಾಗ್ತಿತ್ತು. ಇದು ಕನ್ನಡ ಸಿನಿಮಾಗಳ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಸಿನಿಮಾ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕಲಾಗ್ತಿತ್ತು. ಈ ಬಗ್ಗೆ ಅನೇಕ ದೂರುಗಳು ಸಹ ಕೇಳಿ ಬಂದಿತ್ತು. ಕಡಿವಾಣ ಹಾಕುವಂತೆ ಅನೇಕ ಬಾರಿ ಸಿಎಂಗೆ ಚಲಚಿತ್ರ ವಾಣಿಜ್ಯ ಮಂಡಳಿಯಿಂದ ದೂರು ಸಹ ನೀಡಲಾಗಿತ್ತು. ಸದ್ಯ
ಸಿನಿಮಾ ಟಿಕೆಟ್ ದರ ನಿಗದಿ ತೀರ್ಮಾನಕ್ಕೆ ಪ್ರೇಕ್ಷಕರು ಸ್ವಾಗತ ಕೋರಿದ್ದಾರೆ. ಯಾವಾಗಿನಿಂದ ಜಾರಿಗೆ ಬರಲಿದೆ ಅನ್ನೋ ಕುತೂಹಲ ಮೂಡಿದೆ. ಆದ್ರೆ ಇದನ್ನ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಮಾಲೀಕರು ಒಪ್ಪುತ್ತಾರಾ ಅಥವಾ ಕೋರ್ಟ್ ಮೆಟ್ಟಿಲೇರ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ